ಹೇ ಗೈಸ್, ಎಲ್ಲರಿಗೆ ನಮಸ್ಕಾರ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಜೂನ್ ತಿಂಗಳಲ್ಲಿ ಆಹ್ವಾನ ಮಾಡಲಾಗಿತ್ತು. ಸೊ ಈಗ ಆಲ್ರೆಡಿ ಒಂದು ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಒಂದು ವಿಶೇಷ ಸೂಚನೆ ಏನಪ್ಪ ಅಂದ್ರೆ, ಸೊ ನಿಮ್ದು ಏನಾದರೂ ಒಂದು ಮಾರ್ಪಾಡು ಅಥವಾ ಒಂದು ತಿದ್ದುಪಡಿ ಇದ್ದಲ್ಲಿ ಅದಕ್ಕೆ ಮರಳಿ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೂ ಯಾರು ಈ ಒಂದು ಕೆಲವೊಂದಿಷ್ಟು ತಾಂತ್ರಿಕ ಕಾರಣಗಳಿಂದ ಅಥವಾ ಸರ್ವರ್ ಬಿಜಿಯಿಂದ ಈ ಒಂದು ಅರ್ಜಿಯನ್ನು ಯಾರು ಅಪ್ಲೈ ಹಾಕಿಲ್ಲ, ಅವರು ಜುಲೈ 8ನೇ ತಾರೀಕು ಮಟ್ಟ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇಲ್ಲಿ ಅರ್ಜಿ ದಿನಾಂಕ ವಿಸ್ತರಣೆ ಆಗಿದೆ. ಮತ್ತು ವಿಸ್ತರಣೆ ಆದ್ರೂ ಇನ್ನೊಂದು ಮಹತ್ವದ ಉದ್ದೇಶ ಏನಪ್ಪ ಅಂದ್ರೆ, ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮಿಸ್ಟೇಕ್ ಮಾಡಿರ್ತಾರೆ. ನೇಮ್ ಮಿಸ್ ಮ್ಯಾಚು ಅಥವಾ ಡೇಟ್ ಆಫ್ ಬರ್ತು ಅಥವಾ ಇನ್ನಿತರ ಯಾವುದೇ ಅಂತ ಒಂದು ಡೇಟಾ ಇಶ್ಯೂ, ಒಂದು ಡೇಟಾ ಮಿಸ್ಟೇಕ್ ಮಾಡಿರ್ತಾರೆ. ಅಂಥ ಒಂದು ಅಭ್ಯರ್ಥಿಗಳಿಗೆ ಎಡಿಟ್ ಆಪ್ಷನನ್ನು ಕೊಡಲಾಗಿದೆ. ಅದು ಯಾವಾಗ? ಈ ಅರ್ಜಿ ಸಲ್ಲಿಸಿದ ದಿನಾಂಕದ ಮರುದಿನ, ಅಂದರೆ 9ನೇ ತಾರೀಕು ಹಿಡಿದು 9ರಿಂದ 12ನೇ ತಾರೀಕು, ಒಂದು ಒಟ್ಟಾರೆಯಾಗಿ 3-4 ದಿನಗಳ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ನಿಮ್ಮದೇನೇ ಒಂದು ಎಡಿಟ್ ಮಾಡೋರಿದ್ದರೆ ಮಾಡ್ಬೋದು. ಓಕೆ, ಸೊ ಇನ್ನೊಂದು ಮಹತ್ವದ ಉದ್ದೇಶ, ಒಂದು ಸುದ್ದಿ ಏನಪ್ಪ ಅಂದ್ರೆ, ಇಲ್ಲಿಯವರೆಗೆ ಎಷ್ಟು ಒಂದು ಹುದ್ದೆಗಳು, ಅಂದರೆ ಈ ಒಂದು ಹುದ್ದೆಗಳಿಗೆ ಎಷ್ಟು ಒಂದು ಅರ್ಜಿಗಳು ಬಂದಿದ್ದಾವೆ. ಇಲ್ಲಿ ನಮಗೆ ಬಂದಂಥ ಒಂದು ಮಾಹಿತಿ ಪ್ರಕಾರ ನಾನ್ ಎಚ್ ಕೆ ಎಷ್ಟು ಅದಾವ? 2.8 ಲ್ಯಾಕ್ ಇಷ್ಟು ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ದಾರೆ. ನಾನ್ ಎಚ್ ಕೆಗೆ 59,000, ಅಂದರೆ ಅಪ್ರಾಕ್ಸಿಮೇಟ್ಲಿ 60,000 ಅಭ್ಯರ್ಥಿಗಳು ಒಂದು ಅರ್ಜಿಯನ್ನು ಅರ್ಜಿಗಳು ಸ್ವೀಕೃತ ಆಗಿದ್ದಾವೆ. ಓಕೆ, ಸೊ ಇದು ಆ್ಯಸ್ ಆಫ್ 2 ಜುಲೈ ನೆನಪಿರಲಿ, ಇನ್ನೂ 6 ದಿನಗಳ ಕಾಲಾವಕಾಶ ಇದೆ. ಓಕೆ, ಸೊ ಇನ್ನೂ ಹೆಚ್ಚಾಗಿ ಬರ್ತಾವೆ. ಸೊ ಈ ಒಂದು ಎಷ್ಟು ಒಂದು ಈ ಅರ್ಜಿಗಳು ಬರ್ತಾವನ್ನೋ ಮುಖ್ಯಕ್ಕಿಂತ ನಿಮ್ಮದು ಮೇನ್ ಏನು, ನಿಮ್ಮ ಇಂಟೆನ್ಷನು ಜಸ್ಟ್ ನಿಮಗೊಂದು ಹುದ್ದೆ ಬೇಕು. ಅರ್ಜಿಗಳು ಎಷ್ಟೇ ಬರಲಿ, ಲಕ್ಷಾಂತರ ಬರಲಿ, ಓಕೆ, ಬಟ್ ನಿಮಗೆ ಒಂದೇ ಹುದ್ದೆ ಬೇಕಾಗಿದೆ. ಸೊ ಆ ಹುದ್ದೆಗೆ ನೀವು ಪ್ರಾಮಾಣಿಕವಾಗಿ ಫೈಟ್ ಮಾಡಿದ್ದಲ್ಲಿ ನೀವೇನಪ್ಪ ಒಂದು ಈ ಒಂದು ಹುದ್ದೆಯನ್ನು ಪಡಿಬೋದಾಗಿದೆ. ಮತ್ತು ಇದೊಂದು ಈ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ತುಂಬ ಒಂದು ಕೊರತೆಗಳಿದ್ದು, ಏನಪ್ಪ ಸರ್ ನಮಗೆ ಇದೊಂದು ಮಿಸ್ಟೇಕ್ ಆಗಿದೆ, ಇದನ್ನು ನಾವು ಎಡಿಟ್ ಮಾಡಬೇಕು, ಅದು ಎಡಿಟ್ ಮಾಡ್ಲಿಕ್ಕೆ ಇದು ಆಗಲಿಲ್ಲ ಅಂತ. ಸೊ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಎಡಿಟ್ ಆಪ್ಷನ್ ಕೇಳ್ತಾ ಇದ್ರಿ, ಅವರಿಗೆ ಇದೊಂದು ಆಪ್ಷನು ಸಿಕ್ಕಂಗಾಯಿತು ಮತ್ತು ಒಂದು ಇನ್ನೂ ಹೆಚ್ಚಿನ ಒಂದು ಸಮಯ ಸಿಕ್ಕಂಗಾಯಿತು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ. ಓಕೆ, ಸೊ ಇದಿಷ್ಟು ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಹೆಚ್ಚಿನ ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.